ನಮಸ್ಕಾರ ನನ್ನ ಎಲ್ಲ ವೀಕ್ಷಕರಿಗೆ. ಇವತ್ತು ನಾನು ಹ್ಯಾಂಗಿಂಗ್ ಪಾಟ್ನಲ್ಲಿ ಬೆಳೆಸಬಹುದಾದಂತಹ ಪರ್ಪಲ್ ಕಲರ್ ಎಲೆಗಳಿರುವ ಒಂದು ಆರ್ನಮೆಂಟಲ್ ಗಿಡದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸೊ JDK ಗಾರ್ಡನಿಂಗ್ ಚಾನಲ್ಗೆ ನಿಮ್ಮನ್ನು ಸ್ವಾಗತಿಸ್ತೀನಿ. ಪರ್ಪಲ್ ಹಾರ್ಟ್ ಪ್ಲಾಂಟ್ ಗಿಡ ಇದು. ಇದರ ಸೈಂಟಿಫಿಕ್ ನೇಮ್ ಟ್ರೆಡೆಸ್ಕ್ಯಾಂಡಿಯಾ ಪಲ್ಲಿಡಾ ಅಂತ. ಒಂದು ಬ್ಯೂಟಿಫುಲ್ ಗಿಡ ಇದು. ಇದನ್ನು ಎಲ್ಲಿ ಬೇಕಾದರೂ ಕೂಡ ನಾವು ಬೆಳೆಸಬಹುದು. ಅಂದರೆ ಇಂಡೋರಲ್ಲಾಗಲಿ ಅಥವಾ ಔಟ್ಡೋರಲ್ಲಾಗಲಿ ಅಥವಾ ಗ್ರೌಂಡ್ನಲ್ಲೇ ಆಗಲಿ ತುಂಬ ಸುಲಭವಾಗಿ ಇದನ್ನು ಬೆಳೆಸಬಹುದು. ತುಂಬ ಫಾಸ್ಟಾಗಿ ಬೆಳೆಯುವಂತಹ ಗಿಡ ಇದು. ಇದನ್ನು ನೆಲದ ಮೇಲೆ ಹಾಕಿಬಿಟ್ರಂತೂ ಅದು ನೆಲದ ಪೂರ್ತಿ ಹರಡ್ಕೊಂಡು ಬೆಳೆಯೋದ್ರಿಂದ ಅದನ್ನು ನೋಡೋದಕ್ಕೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನೇರಳೆ ಬಣ್ಣದ ಎಲೆಗಳನ್ನು ಹೊಂದಿರೋದ್ರಿಂದ ಇದನ್ನು ಅಲಂಕಾರಿಕ ಗಿಡವನ್ನಾಗಿ ಎಲ್ಲರೂ ಕೂಡ ಬೆಳೆಸ್ತಾರೆ. ಇದರ ಕಾಂಡ ಮತ್ತು ಎಲೆಗಳನ್ನು ನೋಡಿ, ಎಲ್ಲವೂ ಕೂಡ ಪರ್ಪಲ್ ಕಲರ್ ಆಗಿದೆ. ಎಲೆಗಳು ಓವಲ್ ಶೇಪಲ್ಲಿದೆ. ಈ ಗಿಡ ಸಣ್ಣ ಗುಲಾಬಿ ಬಣ್ಣದ ಹೂಗಳನ್ನು ಬಿಡುತ್ತೆ. ನೋಡಿ, ತುಂಬ ಚೆನ್ನಾಗಿದೆ ಈ ಹೂಗಳು. ಇದು ಸಮ್ಮರ್ ಸೀಸನಲ್ಲಿ ಹೆಚ್ಚು ಬ್ಲೂಮ್ ಆಗುತ್ತೆ. ಚಳಿಗಾಲದಲ್ಲಿ ಇದರ ಬೆಳವಣಿಗೆ ಸ್ವಲ್ಪ ನಿಧಾನವಾಗಿರುತ್ತೆ. ಇದರ ಎಲೆಗಳ ಕಲರ್ಗೋಸ್ಕರ ಜನರು ಈ ಗಿಡವನ್ನು ಬೆಳೆಸೋದಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಇದು ತುಂಬ ಜನಪ್ರಿಯ ಆಗಿರುವಂತಹ ಒಂದು ಗಿಡ. ತುಂಬ ಸುಲಭವಾಗಿ ಈ ಗಿಡವನ್ನು ಬೆಳೆಸಬಹುದು. ಈ ಪರ್ಪಲ್ ಹಾರ್ಟ್ ಪ್ಲಾಂಟ್ನ ಹ್ಯಾಂಗಿಂಗ್ ಪಾಟ್ನಲ್ಲಿ ಹಾಕ್ಬಿಟ್ರಂತೂ ಅದು ಜೋತು ಬೀಳೋದನ್ನು ನೋಡೋದಕ್ಕೇ ತುಂಬ ಅಟ್ರಾಕ್ಟಿವ್ ಆಗಿ ಇರುತ್ತೆ. ಈ ಗಿಡವನ್ನು ಹೇಗೆ ಬೆಳೆಸೋದು, ಯಾವ ಕೇರನ್ನು ಮಾಡಬೇಕು ಅಂದರೆ, ಈ ಗಿಡವನ್ನು ನೆಡೋದಕ್ಕೆ 6ರಿಂದ 8 ಇಂಚು ಗಾತ್ರದ ಪಾಟನ್ನು ತೆಗೆದುಕೊಳ್ಬೇಕು. ಇದು ಯಾವುದೇ ತರಹದ ಮಣ್ಣಿನಲ್ಲೇ ಆಗಲಿ ಚೆನ್ನಾಗಿ ಬೆಳೆಯುತ್ತೆ. ಆದರೆ ಚೆನ್ನಾಗಿ ನೀರು ಹರಿದು ಹೋಗುವಂತಹ ಮಣ್ಣು ಇದಕ್ಕೆ ಬೇಕು. ಆದ್ದರಿಂದ ಈ ಗಿಡಕ್ಕೆ ಮಣ್ಣು, ಮರಳು ಮತ್ತು ಗೊಬ್ಬರ ಇವುಗಳನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಅದರಲ್ಲಿ ಗಿಡವನ್ನು ನೆಡಬೇಕು. ಕೋಕೋಪೀಟ್ ಇದ್ದರೆ ಅದನ್ನು ಕೂಡ ಸ್ವಲ್ಪ ಮಣ್ಣಿಗೆ ಮಿಕ್ಸ್ ಮಾಡಬಹುದು. ಸನ್ಲೈಟ್ ಬಗ್ಗೆ ಹೇಳೋದಾದರೆ, ಪರ್ಪಲ್ ಹಾರ್ಟ್ ಪ್ಲಾಂಟ್ ತೀವ್ರ ಸೂರ್ಯನ ಬೆಳಕು ಮತ್ತು ಪಾರ್ಷಿಯಲ್ ಶೇಡ್ ಎರಡೂ ಕಡೆಯೂ ಕೂಡ ಬೆಳೆಯುತ್ತೆ. ಆದರೆ ಈ ಗಿಡಕ್ಕೆ ಹೆಚ್ಚು ಬೆಳಕು ಸಿಕ್ಕರೆ ಎಲೆಗಳು ಡಾರ್ಕ್ ಪರ್ಪಲ್ ಬಣ್ಣ ಇರುತ್ತೆ. ಬೆಳಕು ಸ್ವಲ್ಪ ಕಡಿಮೆ ಆಗಿಬಿಟ್ರೆ ಎಲೆಗಳು ಹಸಿರು ಬಣ್ಣಕ್ಕೆ ತಿರುಗುತ್ತೆ. ಆದ್ದರಿಂದ ಅಟ್ಲೀಸ್ಟ್ ಅಂದ್ರೂ 5ರಿಂದ 6 ಗಂಟೆಗಳ ಕಾಲ ಸೂರ್ಯನ ಬೆಳಕು ಈ ಗಿಡಕ್ಕೆ ಬೇಕೇ ಬೇಕು. ಆದರೆ ಹಾರ್ಶ್ ಬಿಸಿಲನ್ನು ಈ ಗಿಡಕ್ಕೆ ಸ್ವಲ್ಪ ಅವಾಯ್ಡ್ ಮಾಡಿ. ಇದರ ಕೊಂಬೆಗಳು ಸ್ವಲ್ಪ ಡೆಲಿಕೇಟ್ ಆಗಿರೋದ್ರಿಂದ ಬೇಗ ಮುರಿದು ಬಿಡುತ್ತೆ. ಆದ್ದರಿಂದ ಸ್ವಲ್ಪ ಕೇರ್ ಆಗಿ ಈ ಗಿಡವನ್ನು ನಿರ್ವಹಣೆ ಮಾಡಬೇಕು. ನೀರಿನ ಬಗ್ಗೆ ಹೇಳೋದಾದರೆ, ಪಾಟ್ನ ಮಣ್ಣು ಒಣಗಿದಾಗ ಮಾತ್ರ ನೀರನ್ನು ಹಾಕಿ. ಹೆಚ್ಚೇನು ನೀರು ಇದಕ್ಕೆ ಬೇಕಾಗಿಲ್ಲ. ಹೆಚ್ಚು ನೀರನ್ನು ಹಾಕಿಬಿಟ್ರೆ ಬೇರುಗಳೆಲ್ಲ ಕೊಳ್ತು ಹೋಗಿಬಿಡುತ್ತೆ. ಈ ಗಿಡಕ್ಕೆ ಹ್ಯುಮಿಡಿಟಿ ಬಹಳ ಇಷ್ಟ. ಇದರ ಎಲೆಗಳ ಮೇಲೆ ನೋಡಿ, ಸಣ್ಣ ಸಣ್ಣ ರೋಮಗಳು ಇರೋದ್ರಿಂದ ಡಸ್ಟು ಬೇಗ ಎಲೆಗಳಿಗೆ ಅಂಟ್ಕೊಂಡು ಬಿಡುತ್ತೆ. ಆದ್ದರಿಂದ ನೀರನ್ನು ಎಲೆಗಳ ಮೇಲೆ ಸ್ಪ್ರೇ ಮಾಡ್ತಾ ಇದ್ದರೆ ಹ್ಯುಮಿಡಿಟಿ ಕ್ರಿಯೇಟ್ ಆಗುತ್ತೆ ಮತ್ತು ಎಲೆಗಳನ್ನು ಕೂಡ ನಾವು ಕ್ಲೀನಾಗಿ ಇಟ್ಕೊಳ್ಬಹುದು. ಈ ಗಿಡಕ್ಕೇನು ಹೆಚ್ಚು ಫರ್ಟಿಲೈಸರ್ ಹಾಕೋದೇನೋ ಬೇಡ. ತುಂಬ ಗೊಬ್ಬರ ಹಾಕಿಬಿಟ್ರೆ ಎಲೆಗಳೆಲ್ಲ ಸುಟ್ಟು ಹೋಗುತ್ತೆ. ಆದ್ದರಿಂದ 2 ತಿಂಗಳಿಗೊಮ್ಮೆ ಯಾವುದಾದ್ರೂ ಆರ್ಗ್ಯಾನಿಕ್ ಕಾಂಪೋಸ್ಟನ್ನು ಹಾಕಿದ್ರೆ ಸಾಕು. ಗಿಡ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಹೂಗಳು ಕೂಡ ಹೆಚ್ಚು ಬಿಡುತ್ತೆ. ಈ ಗಿಡಕ್ಕೆ ಪ್ರೌನಿಂಗನ್ನು ಮಾಡ್ತಾನೆ ಇರಬೇಕು. ಟ್ರಿಮ್ಮಿಂಗ್ ಮಾಡ್ತಾ ಇದ್ದರೆ ಗಿಡ ತುಂಬ ಬುಷಿಯಾಗಿ ಬೆಳೆಯುತ್ತೆ. ಬುಷಿಯಾಗಿ ಬೆಳೆದ ಗಿಡವನ್ನು ನೋಡೋದಕ್ಕೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದರ ಪ್ರೊಪಗೇಷನ್ ಹೇಗೆ ಮಾಡಿಕೊಡೋದು ಅಂದರೆ, ಕಾಂಡದ ಸುಮಾರು 4ರಿಂದ 6 ಇಂಚು ಕಟ್ಟಿಂಗನ್ನು ತೆಗೆದುಕೊಂಡು ನೇರವಾಗಿ ಮಣ್ಣಿನಲ್ಲಿ ನೆಟ್ಟರೆ ಸಾಕು. ಕೆಲವೇ ದಿನಗಳಲ್ಲಿ ಬೇರು ಬರುತ್ತೆ. ಇದನ್ನು ನೀರಿನಲ್ಲಿ ಇಟ್ಟರೂ ಕೂಡ ಅದರಲ್ಲಿ ರೂಟ್ಸ್ ಬರುತ್ತೆ. ನಂತರ ಅದನ್ನು ಮಣ್ಣಿಗೆ ವರ್ಗಾವಣೆ ಮಾಡಬಹುದು. ಕೀಟಗಳು ಸ್ವಲ್ಪ ಈ ಗಿಡಕ್ಕೆ ಅಟ್ಯಾಕ್ ಮಾಡ್ತವೆ. ಅಂದರೆ ಆಫಿಡ್ಸ್ ಆಗಲಿ, ಕ್ಯಾಟರ್ಪಿಲ್ಲರ್ಸ್, ಸ್ನೇಲ್ಸ್ ಇವುಗಳು ಗಿಡವನ್ನು ಅಟ್ಯಾಕ್ ಮಾಡ್ತಾ ಇರುತ್ತೆ. ಆಗ ಸ್ವಲ್ಪ ಸೋಪ್ ಸೊಲ್ಯೂಷನನ್ನು ಸ್ಪ್ರೇ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಈ ಕೀಟಗಳನ್ನು ಅವಾಯ್ಡ್ ಮಾಡಬಹುದು. ಈ ಗಿಡಕ್ಕೆ ಬೇಗ ರೂಟ್ ರಾಟ್ ಆಗಿಬಿಡುತ್ತೆ. ಯಾವಾಗ ಅಂತ ಅಂದರೆ, ಮಣ್ಣಿನ ಮೇಲೆ ಏನಾದರೂ ನೀರು ನಿಂತಿದ್ರೆ ಅಥವಾ ಅದರ ಬೇರುಗಳಿಗೆ ಸರಿಯಾಗಿ ಆಕ್ಸಿಜನ್ ಸಿಗದೇ ಇದ್ದಾಗ ರೂಟ್ ರಾಟ್ ಪ್ರಾಬ್ಲಮ್ ಆಗುತ್ತೆ. ಅಂತಹ ಸಿಚುಯೇಷನಲ್ಲಿ ನೀವು ಮಣ್ಣನ್ನು ಚೇಂಜ್ ಮಾಡಿ, ಜೊತೆಗೆ ನೀವು ಗಿಡದ ಲೊಕೇಶನನ್ನು ಕೂಡ ಚೇಂಜ್ ಮಾಡಿದ್ರೆ ಗಿಡ ಮತ್ತೆ ಚಿಗುರುತ್ತೆ.
ಗಿಡದಲ್ಲಿ ಎಲೆಗಳೇನಾದರೂ ಯೆಲ್ಲೋಯಿಶ್ ಆಗ್ತಾ ಇದ್ರೆ ಅಥವಾ ಬ್ರೌನ್ ಕಲರ್ ಆಗ್ತಾ ಇದ್ರೆ ಅದನ್ನು ಇಮಿಡಿಯೇಟಾಗಿ ಕಿತ್ಬಿಡಬೇಕು. ಈ ಗಿಡ ಸ್ವಲ್ಪ ಟಾಕ್ಸಿಕ್ ಆಗಿರೋದ್ರಿಂದ ಮಕ್ಕಳು ಮತ್ತು ಸಾಕು ಪ್ರಾಣಿಗಳಿಂದ ಈ ಗಿಡವನ್ನು ಸ್ವಲ್ಪ ದೂರ ಇಡಬೇಕು. ಹೀಗೆ ಇಷ್ಟು ಕೇರನ್ನು ತೆಗೆದುಕೊಂಡು ನೀವು ಪರ್ಪಲ್ ಹಾರ್ಟ್ ಪ್ಲಾಂಟನ್ನು ಬೆಳೆಸ್ಬಿಟ್ರೆ ಗಾರ್ಡನನ್ನು ನೋಡೋದಕ್ಕೆ ತುಂಬ ಕಲರ್ಫುಲ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. See you in next ornamental plant video. Until then, stay free and safe.